ಕಾಣ್ತಿದ್ದಾನೆ. ಯಾರ ಜೊತೆ ಮಾತಾಡಿದ್ರು ಇವನ್ ಜೊತೆನೆ ಮಾತಾಡ್ತಿರೋ ತರ ಅನ್ನಿಸ್ತಿದೆ. ಯಾಕೆಷ್ಟು ಕಾಡ್ತಿದ್ದಾನೆ ಇವನು? ಹಾಯ್ ವಂಶಿ. ಮತ್ತೆ ಬಂದ್ಯಾ? ಯಾಕೋ ಈ ತರ ನನ್ ಜೀವ ತಿಂತಿದ್ಯಾ? ಚೆನ್ನಾಗಿದ್ಯಾ ವಂಶಿ? ಬೇಡ ನೋಡು, ಹೇಳ್ತಿದ್ದೀನಿ, ಸುಮ್ನೆ ಹೊರಟೋಗು. ಅಷ್ಟ್ ಹೇಳಿದ್ರೇನು ಮತ್ತೆ ಕಾಡ್ತೀಯ ಅಲ್ಲ? ಇವಾಗ ನೋಡ್ ನಿಂಗೇನ್ ಮಾಡ್ತೀನಿ ಅಂತ. ಏ ವಂಶಿ, ನನ್ಗ್ಯಾಕೆ ಹೊಡಿತಿದ್ಯಾ? ಅಯ್ಯಯ್ಯೋ, ನಯನಾ, ನೀನಾ? ಅಲ್ಲ, ನಿಮ್ ತಾತ. ಹೋಗೆ. ಸಾರಿ ಕಣೆ, ಕೋಪ ಮಾಡ್ಕೋಬೇಡ, ಕೂತ್ಕೋ. ಯಾಕೆ? ಏನಾಯ್ತು ನಿಂಗೆ? ಎಲ್ಲ ಅವನಿಂದಾನೆ. ಯಾರಿಂದಾನೆ? ಮತ್ತಿನ್ಯಾರು? ಆ ಕೃಷ್ಣ ಬೆಳಗ್ಗೆಯಿಂದ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೇನೆ ಹೊಸ ಕತೆ? ಕಣೆ, ಬೆಳಗ್ಗೆಯಿಂದ ಎಲ್ ನೋಡಿದ್ರು ಅವನೇ ಕಾಣ್ತಿದ್ದಾನೆ. ಯಾರ ಜೊತೆ ಮಾತಾಡಿದ್ರು ಅವನ್ ಜೊತೆನೆ ಮಾತಾಡ್ತಿರೋ ತರಾನೇ ಅನ್ನಿಸ್ತಿದೆ. ಯಾರು? ಅದೇ ದೇವಸ್ಥಾನದಲ್ಲಿ ಸಿಕ್ಕಿದ್ದಲ್ಲ ಆ ಹುಡ್ಗನ? ಅವನೇ. ಅದು ಏನಾಯ್ತು ಅಂದ್ರೆ, ದೇವ್ರೆ, ಇಷ್ಟು ದಿನ ಇವನ್ ತರ ಹುಡುಗನೇ ನನಗ್ ಗಂಡ ಆಗ್ಲಿ ಅಂತ ಬೇಡ್ಕೋತಾ ಇದ್ದೆ. ಆದ್ರೆ ಇವಾಗ ಇವನೇ ನನ್ ಗಂಡ ಆಗ್ಬೇಕು. ಮೂರ್ತಿ ಬಾಮೈದ ಕೋದಂಡ ಅವ್ರಿಗೆ ನಮ್ ವಂಶಿನ್ ಕೊಟ್ ಮದ್ವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನ್ ಇಷ್ಟಪಟ್ಟಿದ್ದು ಕೋದಂಡ ಅವ್ರನ್ನಲ್ಲ, ಮತ್ತೆ ಅವ್ರ ತಮ್ಮ ಕೃಷ್ಣನ್ನ. ಮೊದಲನೇ ಬಾಮೈದ ಕೋದಂಡ ಅವ್ರಿಗೆ ವಂಶ ಕೊಡೋದಕ್ಕಿಂತ ನಿಮ್ಮ ಎರಡನೇ ಬಾಮೈದ ಕೃಷ್ಣ ಅವ್ರಿಗೆ ಕೊಡೋಣ ಅಂತ. ಈ ಮಾತುಕತೆನ ಇಲ್ಲಿಗೆ ನಿಲ್ಸ್ಬಿಡೋಣ. ಇಷ್ಟಾಯ್ತು. ದೇವಸ್ಥಾನದಲ್ಲಿ ನೀನು ಹುಡ್ಕೊಂಡ್ ಹೋಗಿ ಹೋಗಿ ಅವನಿಗೆ ಕಾಟ ಕೊಡುವಾಗ್ಲೇನೆ ನನಗ್ ಡೌಟ್ ಇತ್ತು ಕಣೆ. ಅಯ್ಯೋ, ಅದೆಲ್ಲ ಬಿಡು ಇವಾಗ. ಈಗೇನ್ ಮಾಡೋದು ಅದನ್ ಹೇಳು. ಹಾ, ಒಂದ್ ಕೆಲ್ಸ ಮಾಡು, ಅವನಿಗೆ ಫೋನ್ ಮಾಡ್ಬಿಡು. ಅವನ ಹತ್ರ ಮಾತಾಡ್ದಾಗೂ ಆಗುತ್ತೆ, ನಿನ್ ಮನ್ಸಿಗೂ ಸಮಾಧಾನ ಆಗುತ್ತೆ. ಏನು? ಫೋನಾ? ಮದ್ವೆಗೂ ಮುಂಚೆ ಇದನ್ನೆಲ್ಲ ಮಾಡೋದ್ ತಪ್ಪು ಕಣೆ. ಅದ್ರಲ್ಲೂ ಅವ್ರ ಮನೆಯವ್ರನ್ನ ಒಪ್ಕೋತಾರೋ ಇಲ್ವೋ ಅಂತ ಡೌಟ್ ಅಲ್ಲಿದ್ದೀನಿ. ಸರಿ, ಹೋಗಲ್ಲ. ಏ, ಯಾವ ಕಾಲದಲ್ಲೇ ಇದ್ಯಾ? ಲವ್ ಆಗ 10 ನಿಮಿಷಕ್ಕೆ ಚಾಟಿಂಗು, ಡೇಟಿಂಗು, ಮೀಟಿಂಗು ಅನ್ನೋ ಈ ಕಾಲದಲ್ಲಿ ನೀನ್ ನೋಡಿದ್ರೆ ಫೋನ್ ಮಾಡೋದಿಕ್ಕೂ ಯೋಚನೆ ಮಾಡ್ತಿದ್ಯಲ್ಲೇ. ನಿನ್ ಮನ್ಸಲ್ಲಿರೋದನ್ನ ಅವನ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಿಲ್ವಾ ನಿಂಗೆ? ಅನ್ನಿಸ್ತದ. ಹಂಗಾದ್ರೆ ಫೋನ್ ಮಾಡು. ಅದ್ ಹಾಗಲ್ಲ ಕಣೆ. ಆಗೋ ಅಲ್ಲ, ಈಗೋ ಅಲ್ಲ. ಒಳ್ಳೆ 90s ಹೀರೋಯಿನ್ ತರ ಆಡ್ತೀಯಲ್ಲೇ. ಸುಮ್ನೆ ಫೋನ್ ಮಾಡು ಅಷ್ಟೇ. ಅದು ನನ್ ಹತ್ರ ಒಂದ್ ಫೋನ್ ನಂಬರ್ ಇಲ್ಲ ಕಣೆ. ಅಯ್ಯೋ, ಗುಗ್ಗು ಎಲ್ಲನೂ ನಾನೇ ಹೇಳ್ಬೇಕೇನೆ? ಮೂರ್ತಿ ಅಂಕಲ್ ನಂಬರ್ ಇದೆ ಅಲ್ವಾ, ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಕೊಡ್ತಾರೆ. ಅಯ್ಯಯ್ಯೋ, ಮೂರ್ತಿ ಅಂಕಲ್ ಹತ್ರನಾ? ಅವ್ರ ಹತ್ರ ಇದೆಲ್ಲ ಮಾತಾಡೋದ್ ಸರಿ ಹೋಗಲ್ಲ ಕಣೆ. ಬೇಡ. ಕೃಷ್ಣನ್ ಹತ್ರ ಮಾತಾಡ್ಬೇಕೋ ಬೇಡ್ವೋ? ಮಾತಾಡ್ಬೇಕು, ಆದ್ರಿಗಿದ್ರೆ ಏನೂ ಇಲ್ಲ. ಸುಮ್ನೆ ಕಾಲ್ ಮಾಡು. ಮಾಡೆ. ಅಲ್ಲ ಕಣೆ, ಇನ್ನೊಂದ್ಸಲ ಯೋಚನೆ ಮಾಡೆ. ಅವ್ರ ಹತ್ರ ಇದನ್ನೆಲ್ಲ ಕೇಳೋದು ಸರಿನಾ? ಅಲ್ಲ, ನಮ್ ರವಿ ಮಾಮ ಪ್ರೀತಿ ಬಗ್ಗೆ ಏನ್ ಹೇಳಿದಾರೆ ಅಂತ ಗೊತ್ತಾ? ಏನ್ ಹೇಳಿದಾರೆ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ. ಸುಮ್ನೆ ಕಾಲ್ ಮಾಡು. ಅಮ್ಮ ಬಸ್ಸು, ಕೆಲ್ಸ ಎಲ್ಲ ಮುಗೀತಮ್ಮ. ಮುಗೀತು ಅಂತ ಯಾರು ಹೇಳಿದ್ರು? ಅಲ್ಲಮ್ಮ, ಅಡ್ಗೆ ಮನೆಯಲ್ಲಿ ಅಡ್ಗೆ ಆಯ್ತು, ಪಾತ್ರೆ ಬೆಳಗಿದ್ದಾಯ್ತು, ಎಲ್ಲ ಸ್ವಚ್ಛನೂ ಮಾಡಿದ್ದೀನಿ. ಅಡ್ಗೆ ಮನೆ ಕೆಲಸ ಅಷ್ಟೇ ಆಗಿದೆ. ಹಾಲೆಲ್ಲ ಯಾರು ಕ್ಲೀನ್ ಮಾಡ್ತಾರೆ? ಬೆಳಗ್ಗೆನೆ ಮಾಡಿದ್ವಿ, ಸ್ವಚ್ಛವಾಗೇ ಇದೆಯಲ್ಲ. ಇದು ಕ್ಲೀನ್ ಆಗೇ ಇದ್ರೆ ನಿಮಗ್ ಮಾಡಕ್ ಮತ್ತೆ ಏನ್ ಕೆಲ್ಸ ಇರುತ್ತೆ? ಅದಕ್ಕೆ ಹೇಳ್ದಷ್ಟು ಮಾಡಿ. ಸರಿ, ಹೇಳಮ್ಮ, ಏನ್ ಮಾಡ್ಬೇಕು?
ಜಾಸ್ತಿ ಏನಿಲ್ಲ. ಇದನ್ನೆಲ್ಲ ಮತ್ತೊಂದ್ಸಲ ಗುಡ್ಸಿ ಒರ್ಸಿ ಮೇಲಿಂದ ಮೆಟ್ಲೆಲ್ಲ ಒರ್ಸಿ ಈ ಕಂಬಗಳು ಕಾಣಿಸ್ತಿದ್ಯಲ್ಲ ಇದನ್ನೆಲ್ಲ ನೀಟಾಗಿ ಇನ್ನೊಂದ್ಸಲ ಒರೆಸ್ಬಿಡಿ ಅಷ್ಟೇ. ಮತ್ತೇನಾ? ಪ್ಲೀಸ್ ಮಗಳೇ. ಅಮ್ಮ, ಮಾಡ್ತಾ ಇದ್ದೀನಿ. ಮುಗೀತಾ? ಮಾಡ್ತಾ ಇದೀವಿ. ಏನ್ ಕೂತ್ಬಿಟ್ರಿ, ಬೇಗ ಮಾಡಿ. ಒಬ್ಬೊಬ್ರು ಒಂದೊಂದ್ ಕಡೆ ಕೆಲ್ಸ ಮಾಡಿ, ಅದೇನ್ ಒಂದೇ ಕಡೆ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಹೋಗು. ಬಸ್ಸು, ಎಲ್ಲ ಕೆಲ್ಸ ಆಯ್ತಮ್ಮ. ಕೆಲ್ಸ ಆಯ್ತಾ? ಎಲ್ಲಾಯ್ತು? ಅಯ್ಯೋ, ನೀನ್ ಹೇಳ್ದಂಗೆ ಕಸ ಎಲ್ಲ ಗುಡ್ಸಿದ್ವಿ, ಮೆಟ್ಲೆಲ್ಲ ಒರ್ಸ್ಕೊಂಡ್ಬಂದ್ವಿ, ಕಂಬ ಎಲ್ಲ ಒರ್ಸಿದ್ವಲ್ಲಮ್ಮ ಇಬ್ರು ಸೇರಿ. ಆದ್ರೂ ನನ್ಗೆ ಯಾಕೋ ಕ್ಲೀನಾಗಿ ಕಾಣಿಸ್ತಾ ಇಲ್ವಲ್ಲ? ಇನ್ನೊಂದ್ಸಲ ಮಾಡ್ಬಿಡ್ತೀರಾ? ಬಸ್ಸು, ಇದನ್ನೆಲ್ಲ ನಾಳೆ ಮಾಡೋಣವಾ? ನಾವು ಹೋಗಿ ಸ್ವಲ್ಪ ರೆಸ್ಟ್ ತಗೋತೀವಿ. ಕೋದಂಡ, ಬೇಡಮ್ಮ ಮಾಡ್ತೀವಿ. ಏನೇ ಮುಖ ನೋಡ್ತಾ ಇದ್ಯಾ? ಹೋಗಿ ಪೊರ್ಕೆನು ಮಾಪು ತಗೊಂಡ್ ಬಾ. ಮತ್ತೆ ಗುಡ್ಸಿ ಒರ್ಸ್ಬೇಕಂತೆ. ಮಾಡ್ತೀವಮ್ಮ, ಕರ್ಮ ಮಾಡ್ತೀವಿ. ವಸು,